ಹೆಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರೇನ್ರಿ? ನಾವು ಕೂಡ ಆರಾಮದೀವಿ ನೋಡ್ರಿ ಫ್ರೆಂಡ್ಸ. ಗೆಸ್ಟ್ ಟೀಚರ್ ಕೆಲಸ ಮಾಡ್ತೀನಂತ ನಿಮ್ಗೆ ಹೇಳಿದ್ದಲ್ರಿ. ಈಗ ಗೆಸ್ಟ್ ಟೀಚರ್ ಶಾಲೆಗೆ ಹೋಗಿ ಬಂದು ನೋಡ್ರಿ, ಈಗ ನಮ್ಮ ಮಕ್ಳಿಗೆ ತೊಗೊಂಡು ನಮ್ಮ ಮನೆಯವರು ನಾವು ಕಡ್ಲಿಪಲ್ಲಿ ಹರ್ಲಿಕ್ಕೆ ಕಡ್ಲಿ ಗಿಡದಾಗ ಬಂದಿದ್ದೇವೆ ನೋಡ್ರಿ ಫ್ರೆಂಡ್ಸ್. ಇಲ್ಲಿ ನೋಡ್ರಿ, ಅವ್ರು ಅಲ್ಲಿ ಕಡ್ಲಿಪಲ್ಲಿ ಹರ್ಲಿಕ್ತಾರ, ನಾ ಇಲ್ಲಿ ಕಡ್ಲಿಪಲ್ಲಿ ಹರ್ಲಿಕ್ಕೆ ನೋಡ್ರಿ ಫ್ರೆಂಡ್ಸ. ನೋಡ್ರಿ, ಗೋಧಿನೂ ಅದ ರೀ, ಗೋಧಿ ಅದ, ಜ್ವಾಳ ಅದ. ಆಮೇಲೆ ನೋಡ್ರಿ, ಇದು ಮೆಕ್ಕೆಜೋಳದ ಹಂಟ ಹೋದ್ಸಾರಿ ಬೀಜ ಬಿದ್ದಿದ್ದು ಅದ. ಇಲ್ಲಿ ಕಡ್ಲಿ ಅದ ನೋಡ್ರಿ. ಈಗ ಕಡ್ಲಿ ಪಲ್ಲೆ ಹರ್ಲಿಕ್ಕೆ ಬಂದೀವಿ ಇಲ್ಲಿ. ನೋಡ್ರಿ ಫ್ರೆಂಡ್ಸ, ಕಡ್ಲಿ ಪಲ್ಲೆ ಚಂದ ಹೊಡೆದದ. ಅಪ್ಪು ಹರಿರಲ್ವ ಆತಮ್ಮ. ಕಡ್ಲಿ ಗಿಡ ಮಸ್ತಾಗಿ ಹೊಡೆದದ್ರಿ. ಪಲ್ಲೆ ಹರ್ಲಿಕತ್ತಿದ್ದೀವಿ ಇಲ್ಲಿ. ಮಸ್ತಾಗಿ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಎಣ್ಣೆ ಹಾಕಿ ಉಪ್ಪು ಹಾಕಿ ತಾಳ್ಸಿದ್ರೆ ಸೂಪರ್ ಆಗ್ತದ್ರಿ. ನಾವೇ ಇದು ಕಡ್ದೇವಂದ್ರೆ ಇದೇ ಮಾಡ್ತೇವೆ, ಒಣಗಿ ಟೇಸ್ಟ್ ಇರ್ತದೆ ನೋಡ್ರಿ. ಇದು ಎಷ್ಟು ಚಂದ ಹೊಡೆದದ ಕಡ್ಲಿ ಗಿಡ. ಕಡ್ಲಿ ಪಲ್ಲೆ ಹರ್ಕೊಂಬಂದೀವಿ ನೋಡ್ರಿ. ಈಗ ಪಲ್ಲೆ ಮಾಡ್ಕೋಬೇಕಂತ ಹೇಳಿ ಇಲ್ಲಿ ಪ್ಲೇಟಿಗೆ ಹಾಕೊಂಡು ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಸಿಕ್ಕೊಂಡಿದ್ದೀನಿ ರೀ. ಆಮೇಲೆ ನೋಡ್ರಿ, ಇದು ಕಿರ್ಸಲನ್ ಪಲ್ಯ, ಸಪ್ಪನ ಪಲ್ಯ ತರ ನೋಡ್ರಿ. ಅದಕ್ಕೆ ಕಿರ್ಸಲನ್ ಪಲ್ಯ ಒಂದಿಷ್ಟಿತ್ತು, ಹಂಗೆ ತೊಗೊಂಬಂದೀನಿ. ಈಗ ಇದಿಷ್ಟು ಸೋಸಿ ಚೆಂದಾಗಿ ತಾಳಿಸ್ತೀನಿ. ತಾಳಿಸಿ ಉಪ್ಪು ಬೆಳ್ಳುಳ್ಳಿ ಹಚ್ಚಿದ್ರೆ ಮಸ್ತಾಗಿ ಟೇಸ್ಟ್ ಬರ್ತದೆ ನೋಡ್ರಿ. ಇದು ಫ್ರೆಂಡ್ಸ, ಕೋಳಿ 1000 ತಂದು ಸಾಕಾಕತ್ತೀವತ್ತು ಹೇಳಿ ಕೋಳಿ ಬಿಸ್ನೆಸ್ ಮಾಡಕ್ಕರಾಗ ನಿಮ್ಗೆ ವಿಡಿಯೋ ಮಾಡಿದ್ದು ತೋರಿಸಿದ್ದಲ್ರಿ. ಅದ್ರೊಳಗೆ ನೋಡ್ರಿ, ಇವು ಬಾಯಿ ತೆರಿತಾವ್ರಿ. ಇವು ಮರಿಗಳು ಸಪ್ರೇಟ್ ಮಾಡಿ ಹೊರಗೆ ತಂದು ಇಲ್ಲಿ ನೋಡ್ರಿ, ಇದು ಸಿರಿಂಜಿಲೆ ಔಷಧ ಕಲಸಿ ಹಾಕಿವಿ. ಇದ್ರಾಗ ಎಷ್ಟು ಆ್ಯಕ್ಟಿವ್ ಆಗ್ತವ ಎಷ್ಟು ಆ್ಯಕ್ಟಿವ್ ಇಲ್ಲ ನೋಡುನು. ಈಗರೇ ಮರಿ ಒಳಗೆ 100-150 ತನ ಫೇಲ್ ಆಗ್ಯಾವ್ರಿ ಮರಿಗಳು. ಆದ್ರೆ ಯೂಟ್ಯೂಬ್ನಾಗ ಹೇಳ್ತಾರೆ ಅಷ್ಟು ಇಷ್ಟಿದು ಅಂತ. ಆಗ್ತದೆ, ಇನ್ಕಮ್ ಇಲ್ಲನಲ್ಲ. ಆದರೂ ಭಾಳ ಕಷ್ಟಗಳು ಸವಾಲುಗಳನ್ನು ಫೇಸ್ ಮಾಡಿ ಇದ್ರೊಳಗೆ ಇನ್ಕಮ್ ಅದ ರೀ. ಹಿಂಗೆ ನೋಡಿ, ಮೋತಿ ಕೆಳಗೆ ಮಾಡಿ ಮುದ್ರಕೊಂಡು ಹಿಂಗೆ ನಿಂತು ಬಿಡ್ತಾವ. ಇವು ಹೊರಗಿನ ಮರಿ ಇವು ಹೆಂಗೆ ತಿನ್ನಂಗತ್ತಾವ ನೋಡಿ. ಹಿಂಗೆ ತಿಂದು ಅಂದರೆ ಇವು ಆ್ಯಕ್ಟಿವ್ ರೀ. ಸುಮ್ಮನೆ ನಿಂತು ಈ ಥರ ಎರಡು ಕೂತಾವ ನೋಡ್ರಿ. ಹಿಂಗೆ ಕೂತು ಡೆತ್ ಆಗ್ಬಿಟ್ಟು ಅಂದ್ರೆ ಮರಿ ಭಾಳ ಲಾಸ್ ಆಗ್ತಾವ. ಬರೀ ಬಾಯಿ ತೆರಿತದವ. ಅದಕ್ಕೆ ಒಂದು ಮೆಡಿಸಿನ್ ಬರೆದು ಕೊಟ್ಟಾರಿ ಡಾಕ್ಟ್ರು, ತೊಗೊಂಡು ಬರೋಕ್ಕೆ. ಅದು ನಾಳೆ ಹೋಗಿ ಬಿಜಾಪುರಕ್ಕೆ ಸಿಗ್ತೈತೆ ಅದು ಮೆಡಿಸಿನ್ ಹಾಕೋ ಬಳಕ ಏನಾರು ಚೇಂಜಸ್ ಆಗ್ತಾವೇನೋ ನೋಡ್ಬೇಕಾಗ್ಯದ್ರಿ ಫ್ರೆಂಡ್ಸ. ಲಾಭ ಆಗ್ತದ ಇಲ್ಲ ಅನ್ನಲ್ರಿ. ಎಲ್ಲ ಡೆತ್ ಆಗಿ ಮಾಡಿ ಉಳ್ದುದ್ರಾಗೆ ನಮಗೆ ಲಾಭ ನೋಡ್ರಿ. ಜಾಸ್ತಿ ಮರಿ ಹಿಂಗೆ ಆಲಕತ್ತು ಅಂದ್ರೆ ಕಣ್ಣಿಲೆ ನೋಡಂಗೆ ಆಗಲ್ರಿ. ಯಾಕಂದ್ರೆ ಏಕಟ್ಟು ಬಿಕ್ಕಿ ಸಾಯ್ತವ. ಇಲ್ಲಿಕಂದ್ರೆ ಪಂಕ್ ಮುದ್ರಸ್ಕೊಂಡು ಕುತ್ತಕ್ಕೆ ಸಾಯ್ತವ. ಹಿಂಗೆಲ್ಲ ಮಾಡ್ತಿರ್ತಾವ. ಈ ಮರಿ ಬಿಕ್ಲಿಕತ್ತದ ನೋಡ್ರಿ. ಹಿಂಗೆ ಬಿಕ್ತಾವ ನೋಡ್ರಿ ಇವು. ನೋಡ್ರಿ ಹೆಂಗೆ ಬೈತಿರ್ಲಿಕತ್ತದ ಇದು. ನೋಡ್ರಿ, ಮರಿಗಳು ಬಿಕ್ಕಿ ಸಾಯ್ತಾವ ನೋಡ್ರಿ ಹೆಂಗೆ ಆಗ್ಲಿಕತ್ತದ. ಹಿಂಗೆ ಆಗಿದ್ದಕ್ಕೆ ಹೆಂಗೆ ಅಂತ ತೋಟ ತೆಗೆದು ಒಯ್ದು ಡಾಕ್ಟ್ರಿಗೆ ತೋರ್ಸೋಣ. ಔಷಧ ಬರೆದು ಕೊಟ್ಟಾರ್ರಿ. ತಂದು ಎಲ್ಲಕ್ಕೆ ಹಾಕೋತಂದಾರ. ಹಾಕೋದ ಬಳಕ ಯಾವ ಸೈಲ್ ಅಂದ್ರೆ ನೋಡೋಣ್ರಿ ಫ್ರೆಂಡ್ಸ. ನಾನು ಅದು ಮೆಡಿಸಿನ್ ಯಾವುದತ್ತೆ ತೋರಿಸ್ತೀನಿ ನಿಮಗೆ. ನೋಡ್ಬೇಕ್ರಿ, ಈಗಾರೆ ನಾವು ಮರಿ ತಂದು ಇವತ್ತಿಗೆ 15 ದಿವಸ ಆಯ್ತು ರೀ. 15 ದಿವಸ ಒಳಗೆ ವೇಟ್ ಎಲ್ಲ ಚೇಂಜಸ್ ಆಗ್ಯದ್ರಿ ಖರೆ. ಆದ್ರೆ ಮರಿಗಳು ಡೆತ್ ಆಗ್ಲಕತ್ತವ್ರಿ ಭಾಳ. ಹಾಗಾಗಿ 100-150 ತನ ಡೆತ್ ಆಗ್ಯಾವ ಮರಿಗಳು ನೋಡ್ರಿ. ಇದನ್ನು ಎಷ್ಟು ದೊಡ್ಡದು ಎಷ್ಟು ದಪ್ಪ ಆಗ್ಯದ ಮರಿ. ತಂದಾಕ್ರಿ ಇಷ್ಟು ದಪ್ಪ ಇರಲಿಲ್ಲ. ಆದ್ರೆ ಇಷ್ಟು ದಪ್ಪ ಆಗಿ ದೊಡ್ಡ ಆಗಿ ಹಿಂಗೆ ಸೈಲಿಗತ್ತು ಅಂದ್ರೆ ಭಾಳ ಹಳಾಳ ಆಗ್ತದ್ರಿ. ಇವಕ್ಕೆ ಕಣ್ಣಾರೆ ಮುಚ್ಕೊಂಡು ಕೂತಿರ್ತಾವು. ಆಮೇಲೆ ಹಿಂಗೆ ನಿಂತು ಬಿಟ್ಟಕ್ಕೆ ಸಾಯ್ತಾವ. ಇಲ್ಲೊಂದು ಮರಿ ಆ್ಯಕ್ಟಿವ್ ಆಗಿ ತಿಲ್ಲಕತ್ತದ ನೋಡಿ. ಈ ಥರ ಮರಿ ಇರಬೇಕು ಅಂದರೆ ಖುಷಿ ಆಗ್ತೈತ್ರಿ ಇದು. ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ. ಎಲ್ಲರೂ ಆರಾಮಿದ್ದೀರಿ ಅಂತ ಅನ್ಕೋತೀವಿ. ನಾವು ಕೂಡ ಆರಾಮಿದ್ದೀವಿ ನೋಡ್ರಿ. ಕೋಳಿ ಸಾಕಾಣಿಕೆ ಮಾಡಿವಲ್ರಿ ನಾವು. ಕೋಳಿ ಸಾಕಾಣಿಕೆ ಮಾಡಿವಲ್ರಿ ಇಂದು 16 ದಿವಸ ಐತ್ರಿ. 15 ದಿವಸದ ಮರಿ ಹೆಂಗದ ಅಂತ ತೋರಿಸ್ತೀನಿ. ಹಿಂಗೆ ಇಷ್ಟು ಕೊಡಾಕತ್ತಾರ ನೋಡ್ರಿ ಇವರು. ನೋಡ್ರಿ ಎಷ್ಟು ಕಷ್ಟಪಟ್ಟು ಬಡ್ದಾಡ್ ಹೊಟ್ಟಿಗೆ ತಿಂತಾವ್ ನೋಡ್ರಿ. ಕಾಲು ಇಡ್ಬೇಡ ಹೊಟ್ಟಿಗೆ ನೋಡ್ರಿ. ಗುಡ್ ಹಾಕಾಕತ್ತಾರ. ತಿನ್ಲಿಕ್ಕೆ ಎಷ್ಟು ಬಡ್ದಾಡಕತ್ತಾವ. ಊಟಕ್ಕೆ ನೋಡ್ರಿ ಹೆಂಗೆ ಬಡ್ದಾಡ್ತಾವು.
ಗುಂಪು ಗುಂಪು ಕಟ್ಕೊಂಡು ನೋಡ್ರಿ ಪ್ಲೇಟ್ ಒಳಗೆ ಫುಡ್ ಎಲ್ಲ ತಿನ್ಲಕತ್ತಾವು. ಬಾ 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 ನೋಡ್ರಿ ತುರಾಯಿ ಬಂದಾವು. ಇಷ್ಟು ದೊಡ್ಡ ಆಗ್ಯಾವ ಮರಗಳು. ನಾಟಿ ಕೋಳಿ ಸಾಕಾಣಿಕೆ ಮಾಡೋರು ಮಾಡ್ಬೋದ್ರಿ, ಭಾರಿ ಅದಾವು. ಆದರೂ ಡೆತ್ ಆಗ್ತಾವ, ಇಲ್ಲ ಅನ್ನಲ್ಲ. ಡೆತ್ ಆದರೂ ಲಾಭ ಆಗ್ತಾವ್ರಿ ಇದ್ರಾಗ. ನಮ್ಮ ಜೀವನ ನೋಡ್ರಿ ಕೈಯಾಗ ತೊಗೊಂಡು ಮರಿ ತಿನ್ಸಿರ್ಕತ್ತಾನ. ಹೆಂಗೆ ತಿಂತೈತೆ ಅದು. ನೆಗಡಿ ಜಾಸ್ತಿ ಆಯ್ತಂದ್ರೆ ಕಣ್ಣು ಬರ್ತಾವು, ಐದು ಬಿಕ್ತಿರ್ತಾವೆ ಮರಿಗಳು. ಅಂಥವು ಔಷಧ ಹಾಕೋಣ ಕೆಲವೊಂದು ಕಂಟ್ರೋಲ್ ಆಗ್ತಾವ, ಕೆಲವೊಂದು ಕಂಟ್ರೋಲ್ ಆಗಂಗಿಲ್ಲ. ಹಾಗಾಗಿ ಥೊಡೆ ಬತ್ತ 100 200 1,000 ಒಳಗೆ 100ರಿಂದ 200 ಮರಿ ಫೇಲ್ ಆಗೋ ಚಾನ್ಸ್ ಇರ್ತಾವ್ರಿ. ಉಳ್ಕಿದೆಲ್ಲ ಲಾಭ ಆಗ್ತಾವ. ಇವೆಲ್ಲ ತಂದಾಗ ಇಷ್ಟು ದೊಡ್ಡ ಇರಲಿಲ್ಲ, ಸಣ್ಣ ಇದ್ದು. ಈಗ ನೋಡ್ರಿ ದೊಡ್ಡದಾಗ್ಯದ ಮರಿ. ಹ್ಯಾಂಗೆ ತುರಾಯಿ ಬಂದಾವ ನೋಡ್ರಿ ಅವಕ್ಕೆ. ಹಿಂದೆ 16 ದಿನದ ಮರಿ ಅವು ನೋಡ್ರಿ. ಅವ್ರು 1 ತಿಂಗಳು ಮರಿ ಕೊಟ್ಟಾರ. ಈಗ 16 ದಿನ ಆಯ್ತು ನಂಬಲ್ಲಿ ತಂದು. ಹಂಗಂದ್ರೆ 46 ದಿನದ ಮರಿ ಅದಾವ ನೋಡ್ರಿ ಇವು. ಕೆಲವೊಂದು ಹುಂಜಿಗೆಲ್ಲ ತುರಾಯಿ ಬಂದಾವ ನೋಡ್ರಿ ಒಳಗೆ. ಹುಂಜಿನ ಗ್ರೋತ ಫಾಸ್ಟ್ ಆತೈತ್ರಿ.